ಚೆನ್ನಾಗಿ ಕಾಣಿಸಿದ್ರು. ಸೊ ನಿಮ್ಮೆಲ್ಲರಿಗೂ ಏನು ಕಾಣಿಸಿದ್ರು ಅದು ನನಗೆ ಗೊತ್ತಾಗ್ಬೇಕು. ಈಗ ಅಷ್ಟೇ ಪಚ್ಚ ಕಾಣಿಸಿದ್ರೆ ಕಿಚ್ಚ ಕಾಣಿಸಿದ್ರೆ ಇಲ್ಲಿ ತನಕ ಮೇಡಮ್ ತಮ್ಮನ ಸಕ್ಸಸ್ ಅನ್ನು ನೋಡಿದ್ರೆ ತುಂಬಾ ಸ್ಟ್ರಗಲ್ ಇಂದ ನೋಡ್ಕೊಂಡು ಬಂದಿದೆ. ಈಗ ಮಗನ್ನ ನಿಲ್ಲಿಸುವಂತ ಸಂದರ್ಭ ಮೊದಲ ಸಿನಿಮಾದಲ್ಲಿ ಅದು ಭರವಸೆ ಉಳಿಸ್ಕೊಂಡಿದ್ದಾರೆ. ಫಸ್ಟ್ ಅವನಿಗೆ ಬಿರುದು ಕೊಟ್ಟಾಗ ಜೂನಿಯರ್ ಕಿಚ್ಚ ಅಂದಾಗ ನನ್ನ ಮನಸ್ಸಲ್ಲಿ ಒಂದು ಭಯ ಇತ್ತು. ಅದು ಯಾಕೆ ಕಿಚ್ಚ ಈಸ್ ಅ ಸೂಪರ್ ಒಂದು ಟ್ಯಾಲೆಂಟ್. ಅವನಿಗೆ ಅಭಿನಯ ಚಕ್ರವರ್ತಿ ಅದೆಲ್ಲ ಬಂದಾಗ ಕಿಚ್ಚ ಬಂದು ಒನ್ ಟೈಟ್ ಬಿಟ್ಟು ಫಸ್ಟ್ ಟೈಮ್ ಅದು ಕೊಟ್ಟಾಗಲೇ ನನಗೆ ಸ್ವಲ್ಪ ಭಯ ಇತ್ತು, ಇವನು ನಿಭಾಯಿಸ್ತಾನ ಅದನ್ನು ಮುಂದೆ ತೊಗೊಂಡು ಹೋಗ್ತಾನ ಅಂತ. ಸೊ ನಾನು ಶೂಟಿಂಗ್ ಹೋದಾಗ ಒಂದು ಸ್ವಲ್ಪ ವಯಸ್ಸು ನಾನು ಹೋಗಿದ್ದೀನಿ ಅಷ್ಟೇ. ನಾನು ಅಷ್ಟು ಹೋಗಕ್ಕೆ ಬಿಡ್ತಾ ಇರಲಿಲ್ಲ. ದೀಪು ಆಗಲಿ ಪಾಪ ಪ್ರೊಡ್ಯೂಸರ್ ಇವರೊಬ್ಬರು ಪರ್ಮಿಷನ್ ತೊಗೊಂತ ನಾನು ಬರ್ಬೋದಾ ಅಂತ. ಸೊ ಆವಾಗ ನನಗಂತ ಅನಿಸ್ತಾ ಇರಲಿಲ್ಲ. ಬಟ್ ಫಸ್ಟ್ ಶಾರ್ಟ್ ನಾನು ಅದು ಕ್ಲೈಮ್ಯಾಕ್ಸ್ ಆಗಿರಲಿ, ಫಸ್ಟ್ ಫೈಟ್ ಸೀನ್ಸ್ ಆಗಿರಲಿ ಮನೇಲಿ ನೋಡಿದಾಗ ಸ್ಕ್ರೀನಲ್ಲಿ ದಟ್ ಡೇ ಐ ಥಾಟ್ ಎಸ್ ಪಚ್ಚ ಹ್ಯಾಸ್ ಮೇಡಮ್ ಇವರು ಈಗ ತಾಯಿ ಥರ ನಿಂತು ಪ್ರಮೋಷನ್ ಮಾಡಿದ್ರು, ನನ್ನ ಮಗ ಅಂತೆಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಾ ಇದ್ರು. ಸೊ ಎಲ್ಲೂ ಕೂಡ ನಮಗೆ ಅನಿಸ್ಲಿಲ್ಲ ಅವ್ರ ಸ್ವಂತ ಮಗ ಥರನೇ ಟ್ರೀಟ್ ಅದು ಸ್ವಂತ ಮಗನೇ. ಇಲ್ಲ ನಾನು ಹೆತ್ತ ತಕ್ಷಣವೇ ನಾನು ತಾಯಿ ಆಗ್ತೀನಿ ಅನ್ನೋದೇ ಒಂದು ಅಲ್ಲ. ಹೆತ್ತವರು ನನ್ನ ತಾಯಿ ಆಗಿರ್ಬೋದು, ನನ್ನ ಅಕ್ಕ ಆಗಿರ್ಬೋದು, ಪ್ರಿಯಾ ಆಗಿರ್ಬೋದು, ಇವರೆಲ್ಲ ನಾವೆಲ್ಲ ಸೇರಿ ಸಾಕಿದ್ದು ಮಗು ಶ್ರೇಯಾ ಅನ್ಸುತ್ತೆ. ಹಾಗಾಗಿ ನಾನು ಒಬ್ಬಳೇ ಅದನ್ನು ಬಿಡದೆ ತೊಗೊಬೇಕು ಅನ್ನೋದು ತಪ್ಪು. ನಾನು ಇವತ್ತು ಹೇಳೋದಾದ್ರು ಸಂಚಿತದಲ್ಲಿ ಏನೇ ಒಂದು ಒಳ್ಳೆಯ ಗುಣ ಕಾಣ್ಬೋದು, ವಿನಯತೆ ಕಾಣ್ಬೋದು, ಅದು ನಮ್ಮ ತಾಯಿಯಿಂದ ಬಂದಿರೋದು. ನನ್ನ ತಾಯಿಯಿಂದ ನಮಗೆ ಬಂದಿರ್ಬೋದು. ಹೇಳ್ತಾರೆ ಅಯ್ಯೋ ಥ್ರೂ ಯುವರ್ ಮದರ್ ನಿನಗೆ ಬಂದಿದೆ ಅಂತ. ಇಲ್ಲ, ಅಮ್ಮ ಹೆಸರಿಗೆ ಹೂಚ್ ರೋಲ್ ಅವ್ರನ್ನ ಮಾಡೋಕ್ಕೆ. ಅದಾದಮೇಲೆ ಮದುವೆಯಾಗಿ ಬಂದವಳು ಇದು ಇನ್ನೊಂದು ತಾಯಿ. ಸೊ ನಾವೆಲ್ಲ ಸೇರಿ ಬೆಳೆಸಿದ ಮಕ್ಕಳು. ಸೊ ಹಾಗಾಗಿ ಸಂಚಿತಿಗೆ ಇವಳು ತಾಯಿ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ಅಟ್ಲೀಸ್ಟ್ ನನ್ನ ಕಡೆಯಿಂದ 100% ಇದೆ. ಮೇಡಮ್ ಈ ಒಂದು ಡೇನ ತುಂಬ ಎಮೋಷ್ನಲ್ ಆಗಿ ಕ್ಯಾರಿ ಮಾಡ್ತಾರೆ. ಅದನ್ನು ಈ ಡೇಗೋಸ್ಕರ ನೀವು ಇದು ಮಾಡ್ಬೋದು. ತುಂಬ ಸ್ಕ್ರೀನಲ್ಲಿ ನೋಡಿದಾಗ ಎಷ್ಟು ಎಮೋಷನ್ ಆಗ್ತಿದೆ. ನಾನು ನನ್ನ ತಮ್ಮನ ಹುಚ್ಚ ನೋಡಿದಾಗ ಹುಚ್ಚಿ ಥರನೇ ಆಗ್ತಿದ್ದೆ. ಇವತ್ತು ಸ್ವಲ್ಪ ಕಂಟ್ರೋಲಲ್ಲಿ ಆಗ್ತಿದ್ದೇನೆ. ಬಿಕಾಸ್ ನೀವೆಲ್ಲ ಅದನ್ನು ಕ್ಯಾಪ್ಚರ್ ಮಾಡ್ತೀರ ಅಂತ ನನಗೆ ನಗ್ತಾ ಇರುತ್ತೆ. ಬಟ್ ಆಗ್ತಿರೋದಂತೂ ನಿಜ. ಯಾವ ಸೀನ್ ತುಂಬ ಕನೆಕ್ಟ್ ಆಗಿದೆ? ಅವ್ರದ್ದು ಮದುವೆಯಲ್ಲಿ ಮದುವೆ ಮನೆಯಿಂದ ಅವನ್ನ ಅರೆಸ್ಟ್ ಮಾಡ್ಕೊಂಡು ಹಿ ಗಿವ್ಸ್ ಅ ಲುಕ್ ಜೀಪಲ್ಲಿ ತಿರುಗ್ದಾಗ ದ್ಯಾಟ್ ಲುಕ್ ನಾನು ಭಾಳಷ್ಟು ಸತಿ ನಾನು ಮನೇಲಿ ನೋಡಿದೆ. ನಮಗೆ ದುಃಖ ಆದಾಗ ಅವ್ನು ಹೇಳ್ಕೊಳಲ್ಲ, ಇವ್ರು ಹೇಳ್ದಾಗ ಅವ್ನು ಹೇಳ್ಕೊಳಲ್ಲ ಯಾವುದು. ಆ ಲುಕ್ಕನ್ನು ನಾನು ಭಾಳ ಸತಿ ನೋಡಿದ್ದೀವಿ. ಅದು ನಾನು ಪರದೆ ಮೇಲೆ ನೋಡಿದಾಗ ಅದು ಸಮ್ವೇರ್ ಹಿಟ್ಸ್ ಇಟ್. ಸೊ ದಟ್ ವಾಸ್ ಒನ್ಸ್ ಕ್ಲೈಮ್ಯಾಕ್ಸ್ ಇಸ್ ಲೈಕ್ ಐಸಿಂಗ್ ಆನ್ ದ ಕೇಕ್. ನನಗೆ ಬೇರೆ ಚಾಯ್ಸ್ ಇರಲಿಲ್ಲ. ಸೊ ನನಗೆ ಅವ್ನು ಡಾಕ್ಟರ್ ಆಗಬೇಕಿತ್ತು ಭಾಳ ಆಸೆ. ಸೊ ನನ್ನ ತಮ್ಮ ಹೇಳ್ದ ಅವ್ನು ಆ್ಯಕ್ಟರ್ ಆಗಲಿ, ದಿನಕ್ಕೊಂದು ಡಾಕ್ಟರ್ ಆಗ್ತಾನೆ, ಒಂದು ಇನ್ಸ್ಪೆಕ್ಟರ್ ಆಗ್ತಾನೆ, ಒಂದು ಲಾಯರ್ ಆಗ್ತಾನೆ. ಸೊ ಚಾಯ್ಸ್ ನಿನಗೆ ಕಡಿಮೆನೇ ಇಲ್ಲ. ಸೊ ನೀನು ನನ್ನ ಮಗನ ಎಲ್ಲ ಇದರಲ್ಲಿ ನೋಡ್ಬೋದು. ಸೊ ಸುಮ್ಮನೆ ಹೂ ಅನ್ನೋ ಅಂತ. ನನಗೆ ನಿಜವಾಗ್ಲೂ ಆಸೆ ಇತ್ತು. ನನಗೆ ಅವ್ನು ಡಾಕ್ಟರ್ ಆಗಬೇಕು ಭಾಳ ಆಸೆ. ಬಟ್ ಇವತ್ತು ಐ ಫೀಲ್ ದಟ್ ಡಿಸಿಷನ್ ಆಫ್ ಮೈ ಬ್ರದರ್ ಟು ದಟ್ ಡೇ ಇಸ್ ವರ್ತ್ ಇಟ್. ಶೇರ್ ಅಷ್ಟು ಮಾಡ್ಕೊಳ್ಳೋದಿಲ್ಲ ಎಲ್ಲದನ್ನು. ಬಟ್ ಒಂದು ಅವನು ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮಾಣಿಕ್ಯದಲ್ಲಿ ಮಾಡಿದಾಗ ನನಗೆ ಇನ್ನೂ ನಗ್ತಾ ಇದೆ. ನಾನು ಸೆಟ್ಟಿಗೆ ಹೋದ್ವಿ, ಮಾಣಿಕ್ಯ ಸೆಟ್ಟಿಗೆ. ಯಾರಿಗೂ ಗೊತ್ತಿರಲಿಲ್ಲ ಸಂಚಿತ್ ಅವ್ರ ಅಕ್ಕನ ಮಗ ಅಂತ. ಸೊ ನಾನು ಹೋದೆ, ಚಿತ್ರ ಶನಾಯ್ ಅವರು ನನ್ನ ಜೊತೆ. ಬನ್ನಿ ಸುಜಾಕ ಒಳಗೆ ಹೋಗೋಣ. ನಾನು 2 ತಿಂಗಳ ಮೇಲೆ ನನ್ನ ಮಗನ ನೋಡಿದ್ದೆ. ಸೊ ನಾನು ಆ್ಯಸ್ ಅ ಮದರ್ ನಾನು ಹೋಗಿ ಗಟ್ಟಿ ಹಿಡ್ಕೊಂಡ್ಬಿಟ್ಟೆ ಸಂಚಿತ್. ಸೊ ಚಿತ್ರಶನಾಯ್ ನಂಗೆ ಇನ್ನೂ ಹೇಳಿದ್ರು, ನೀವೇನು ಹೋಗೊಂದು ಏಡಿನೆಲ್ಲ ಹಂಗೆ ಇಟ್ಕೊತಾ ಇದ್ದೀರಾ ಅಂತ. ಸರಿ, ಏಡಿನೋ ಪೀಡಿನೋ ಗೊತ್ತಿಲ್ಲ, ನನ್ನ ಮಗ ಅಂತ. ಸೊ ಅವತ್ತು ಹೇಳೋದು ಸಂಚಿತ್ ಅವರು ಸುದೀಪ್ ಅವರು ಅಕ್ಕನ ಮಗ. ಸೊ ದೀಪ್ ಅವ್ನಿಗೆ ಏನೇ ಎನ್ಕರೇಜ್ಮೆಂಟ್ ಕೊಟ್ಟಿದ್ರು ಇಟ್ಸ್ ಲೈಕ್ ಫ್ರಮ್ ದ ಸ್ಕ್ರಾಚ್. ನೀನೊಂದು ಹೀರೋ ಆಗಿ ಹೀರೋ ಅಕ್ಕನ ಮಗ, ಸೊ ಹೆಂಗಾರ ಎಂಟ್ರಿ ಕೊಡು, ಇಲ್ಲ ನೀನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗು, ಎಲ್ಲದನ್ನು ಮಾಡಿಸು. ಟೆಕ್ನಿಕಲಿ ಸಂಚಿತ್ ಏನು ಕಲ್ತಿದ್ದಾನೆ ಅದು ನಂದು 100% ಸುದೀಪ್ ಅವರು. ಸೊ ಅವನಿಗೆ ಆ ಟ್ಯಾಲೆಂಟ್ ಸುದೀಪ್ ಅವತ್ತೇ ಕಂಡು ಹಿಡಿದಿದ್ದು. ಅವ್ನು ಹೇಗೆ ಪಿಕ್ಚರ್ಸ್ ಆಗಿರಲಿ, ಫೋಟೋಸ್ ಆಗಿರಲಿ, ಹಿಸ್ ಆ್ಯಂಗಲ್ಸ್ ವೇರ್ ಡಿಫ್ರೆಂಟ್, ಹಿಸ್ ಲೈಟಿಂಗ್ಸ್ ವೇರ್ ಡಿಫ್ರೆಂಟ್. ಸೊ ಹಾಗಾಗಿ ನಾನು ಎವ್ರಿ ಕ್ರೆಡಿಟ್ ಗೋಸ್ ಟು ಮೈ ಬ್ರದರ್ ಆ್ಯಂಡ್ ನೌ ಟು ದ ಪ್ರೊಡ್ಯೂಸರ್ ಇಸ್ ವೆಲ್. ನಾನು ಒಂದೇ ಹೇಳೋದು, ಕಷ್ಟಪಟ್ಟು ದುಡಿ, ನ್ಯಾಯವಾದ ದಾರಿಲ್ಲ ಅಷ್ಟೇ. ನಾನು
ಅದು ನೋಡಿದಾಗೆಲ್ಲ ಮನೆಗೆ ಬಂದಾಗ ನನಗಾಗಲಿ ಪ್ರಿಯಾಂಕಾಗಲಿ ಹೇಳ್ತಾರೆ ಸಂಚಿತ ನಾನು ಒಂದು ಸ್ಕ್ರೀನ್ ಮೇಲೆ ನೋಡ್ಬೇಕು ಸೊ ಅದು ಅವರಿಲ್ಲ ಬಟ್ ನಮ್ಮ ಪ್ರಕಾರ ನಮ್ಗೆಲ್ಲರಿಗೂ ಅನ್ಸುತ್ತೆ ಅಮ್ಮ ಇವತ್ತು ಹೋಗ್ತಾರೆ ಇದ್ರು ಪಕ್ಕದ ಸೀಟ್ ಫ್ರೀ ಅವರಿಗೇನೆ ಬಿಟ್ಟರೆ ಅಮ್ಮನಿಗೆ ಅಂತ ಹೇಳಿ ಬೆಳಗ್ಗೆ ನಾವು ಹೊರಡಕ್ಕಿಂತ ಮುಂಚೆ ಆಗಲಿ ಅಮ್ಮನಿಗೆ ಪೂಜೆ ಮಾಡಿ ಎಲ್ಲ ಮಾಡಿ ಬಂದರೆ ಸೊ ಇದು ಅಮ್ಮನ ಆಶೀರ್ವಾದ ಅಷ್ಟೇ. ಸಿನಿಮಾ ಕ್ಲೈಮ್ಯಾಕ್ಸ್ ಬಿಗ್ ಸರ್ಪ್ರೈಸ್ ಅಂದ್ರೆ ಸೀಕ್ವೆಲ್ ಅನಿಸ್ತಾ ಇದೆ. ಯಾವಾಗ ಆಲ್ರೆಡಿ ನಡೀತಾ ಇದೆ, ಯಾಕಂದ್ರೆ ಲುಕ್ ಎಲ್ಲ ನೋಡ್ತಾರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ. ಕಾದು ನೋಡುವಂತಿದೆ. ದಿಲೀಪ್ ಅವರ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಇತ್ತು. ಸೊ ಈಗ ಸಿಕ್ಕಿದ್ದಾರೆ ಮತ್ತೆ ಅದಕ್ಕೆ ಜಸ್ಟಿಸ್ ಕೂಡ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇವರು ಸಹ ನಮ್ಮ ಸ್ವಂತ ಮಗನಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಿಮ್ಮ ಮಗನನ್ನ. ಏನು ಹೇಳ್ತೀರಿ ಇದಕ್ಕೆ? ಅದೇ ಅವನೇ ಬೆಳೆಸಿರೋ ಮಗ ಅದು. ನಾನು ಮುಂಚೆನೇ ಹೇಳಿದೆ, ನಾನು ಎತ್ತಿದ್ದೀನಿ ಕನಕ ಬಟ್ ನನ್ನ ಮಕ್ಕಳನ್ನ ಸಾಕಿ ಸಲಗಿ ಬೆಳೆಸಿದ್ದು ನನ್ನ ತಂದೆ ತಾಯಿ, ನನ್ನ ತಮ್ಮ ಮದುವೆ ಆದಮೇಲೆ ಇವಳು ನಮ್ಮ ಅಕ್ಕ. ಸೊ ಎಲ್ಲರೂ ಬೆಳೆಸಾಗಿದೆ. ಇವತ್ತು ಆ ಪಟ್ಟ ಬಂದಾಗ ನನಗೆ ಅದೊಂದು ಭಯ ಇದೆ, ಇನ್ನೂ ಇದೆ. ಅವನು ಆ ದಾರಿಗೆ ಹೋಗಬೇಕು ಬಿಕಾಸ್ ನಾವು ನೋಡಿದ್ರೆ ನೀವು ಕಷ್ಟಪಡೋದನ್ನು ನಾವು ತೆರೆ ಮೇಲೆ ನೋಡ್ತೀರ. ನಾವು ಕಷ್ಟಪಟ್ಟು ಮನೆಗೆ ಬಂದಿದ್ದ ನೋವನ್ನು ನಾವು ನೋಡಿದ್ವಿ. ಆ ನೋವು ನಾನು ಸಂಚಿತಲ್ಲಿ ನೋಡಿದ್ದೀನಿ. ಮೈಕೈ ನೋವಾಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು. ಬಟ್ ನಾನು ಇವತ್ತಿಗೂ ನಾನು ಅವ್ರಿಗೆ ಅದೇ ಹೇಳೋದು, ನ್ಯಾಯವಾಗಿ ಮಾಡಿದ್ರೆ ಕಷ್ಟಕ್ಕೆ ಅದಕ್ಕೆ ತಕ್ಕಷ್ಟು ಫಲ ದೇವರು ಕೊಟ್ಟಿರ್ತಾರೆ. ದಿಸ್ ಇಸ್ ಅ ಬಿಗ್ ಎಕ್ಸಾಂಪಲ್. ಮ್ಯಾಮ್ ಅತ್ತೆಯಾಗಿ ಖುಷಿ ಆಗಿದ್ದೀರಾ? ಅತ್ತೆಯಾಗಿ ತಾಯಿಯಾಗಿ ಖುಷಿ ಆಗಿದ್ದೀರಾ? ಮಗನ ಸಿನಿಮಾ ನೋಡಿ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಹ್ಯಾಪಿ ಆಗಿದ್ದೀರಾ ಅಂತ? ಇವತ್ತು ಫಸ್ಟ್ ಶೋ ಒಂದು 3 ದಿನ ಹೋಗಲಿ, ಬಟ್ ಭರವಸೆ ಕಾನ್ಫಿಡೆನ್ಸ್ ಅಂತೂ 100%. ಮೈಸೂರಲ್ಲಿ ಹೆಂಗಿದೆ? ಅದಕ್ಕೆ ಗೊತ್ತಾಗ್ಬೇಕೀಗ. ನೀವು ಬಿಟ್ಟರೆ ನಾನು ಓಡೋ ಕಲೆಕ್ಷನ್ ಎಲ್ಲ ನೋಡ್ತೀನಿ. ನಾನು ಕ್ಯಾಪ್ಟನ್ ಆಫ್ ದ ಶಿಪ್ ಹತ್ರ ಮಾತಾಡಿ ನಾವು ಹೊರಡ್ತೀವಿ. ಓಕೆನಾ? ಹಾಂ, ನೀವು ಇಲ್ಲಿ. ಥ್ಯಾಂಕ್ ಯು ಎಲ್ಲರಿಗೂ ಇಷ್ಟ. ಎಸ್, ಇನ್ನು ಬಚ್ಚನಿಗೆ ಯಾವ ಥರ ಪ್ರೊಡ್ಯೂಸರ್ಸ್ ಬರ್ತಾರೆ, ಆಫರ್ಸ್ ಮಾಡ್ತಾರೆ. ನನಗಿಬ್ಬರು ಡೇಟ್ಸ್ ಕೊಟ್ಟರೆ ನಾನು ನಿಜವಾಗ್ಲೂ ಭಾಳ ಖುಷಿಯಾಗಿ ನೀವು ಮಸ್ಕಾಡಿ ಮೇಕಿಂಗ್ ಅವ್ರಿಗೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.